ಈ ಸರ್ಕಾರ ಬಂದ ಮೇಲೆ ನಾವು ಪ್ರವಾಸ ಮಾಡೋ ಟೈಮ್ನಲ್ಲಿ ಶಾಸಕರಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ರೈತರಿರ್ಬೋದು ಭಾಳಷ್ಟು ಒತ್ತಡವನ್ನು ತಂದಿದ್ದು ಸತ್ಯ. ಆದರೆ ಹಿಂದೆ ಮಾಡಿರ್ತಕ್ಕಂಥ ಹಿಂದಿನ ಸರ್ಕಾರಗಳು ಒಂದು ಬಾರಿ ಕೊಟ್ಟರೆ ಮತ್ತೆ ಕೊಡಲ್ಲ ಅಂತ ಅನ್ನೋ ಕಾನೂನು ತಂದಿದ್ದು ಎಲ್ರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ, ಸದುದ್ದೇಶದಿಂದನೇ ಎಲ್ಲ ರೈತರಿಗೂ ಸಿಕ್ಕಬೇಕು, ತಗೊಂಡವರೇ ತಗೋತಾರೆ ಅನ್ನೋ ಕಾರಣಕ್ಕೋಸ್ಕರ SC/STಗಳಿಗೆ 7 ವರ್ಷ ಆದಮೇಲೆ ಮತ್ತೆ ತಗೊಳ್ಳೋ ಅವಕಾಶ ಇತ್ತು. ಜನರಲ್ ಆಗಿ ಒಂದು ಬಾರಿ ತಗೊಂಡ್ರೆ ಮತ್ತೆ ಕೊಡಲ್ಲ ಅಂತ ಇತ್ತು. ಈಗ ಅದನ್ನು ನಾವು ಮಾರ್ಪಾಡು ಮಾಡಿ SC/STಗೆ ಹೇಗೆ ರಿಪೀಟ್ ಮಾಡ್ತೀವೋ ಇದನ್ನು ಸಹ ಜನರಲ್ನವ್ರಿಗೂ ರಿಪೀಟ್ ಮಾಡಲಿಕ್ಕೆ ಕಾನೂನು ಜಾರಿ ಮಾಡಿದ್ದೀವಿ. ಈ ಬಾರಿಯಿಂದ ಕೊಡ್ತೀವಿ. ಮತ್ತು 5 ವರ್ಷಕ್ಕೆ ಏನು ಇಳಿಸ್ಬೇಕು 7 ವರ್ಷದ ಅಂತ ಹೇಳಿದರೆ ಅದನ್ನು ಕೇಂದ್ರ ಸರ್ಕಾರನೇ ಮಾರ್ಗಸೂಚಿ ಕೊಡಬೇಕಾಗತ್ತೆ. ನಾನು ಮೊನ್ನೆ ಈಗ ಕಳೆದ ತಿಂಗಳು ಕೃಷಿ ಸಚಿವರು ಬಂದಾಗ ಅವ್ರ ಜೊತೆ ಮಾತನಾಡಿ ಅವರು ಆಯಿತು ನಿಮ್ಮ ರಿಕ್ವೆಸ್ಟ್ ಕಳಿಸಿ ನೀರು ಪತ್ರನೂ ಬರೆದಿದ್ದೀವಿ. ಬಹುಶಃ ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಮಾರ್ಗಸೂಚಿ ಬದಲಾವಣೆ. ಅದಾದರೆ 5 ವರ್ಷಕ್ಕೂ ಸಹ ನಾವು ಅದನ್ನು ಅವಧಿ ಮಾಡ್ತೀವಿ. ಅರವಿಂದ್, ಇದನ್ನ DBT ಸಿಸ್ಟಮ್ ಮಾಡ್ಬಿಡಿ. ನೀವು ಇಲ್ಲಿ ಕಳಪೆ 3 ವರ್ಷಕ್ಕೆ ಹಾಳಾಗತ್ತೆ ಇದನ್ನ DBT ಮಾಡಬಾರ್ದು ನೀವು. ಆಯ್ತು ಮಾಡೋಣ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಫಸ್ಟ್. ಆಯ್ತಪ್ಪ ನೀ ಅಧ್ಯಕ್ಷ ತಕ್ಷಣ ಆಯ್ತ್ರಿ. DBT ಒಂದು ನಿಮಿಷ ಕೇಳಿ. ಆಯ್ತು ಧನ್ಯವಾದಪ್ಪ. DBT ಮಾಡೋದೇನಂದ್ರೆ ಮೆಟೀರಿಯಲ್ನ ಆಯ್ತ್ರಿ ಕೊಡ್ಲಿ ಒಂದ್ ನಿಮಿಷ ಸುರೇಶ್. ಮೆಟೀರಿಯಲ್ನ ಎಷ್ಟೋ ಇದನ್ನ ಹಿಂದೆ ಮಾಡಿ ನೋಡಿ, ಮೆಟೀರಿಯಲ್ನೇ ತಗೊಳ್ಳದಲ್ಲೇ ದುಡ್ಡು ತಗೊಂಡು ಇಟ್ಕೊಳ್ಳುವಂತ ಸಂದರ್ಭಗಳು ಇದಾವೆ. ಅದಕ್ಕೋಸ್ಕರ ಇದನ್ನ 2-3 ಸಾಲಿ ಇದನ್ನ ನಮ್ಮ ರಾಜ್ಯ ಸರ್ಕಾರನೇ ತೀರ್ಮಾನ ತಗೊಂಡು ರೈತರಿಗೆ ದುಡ್ಡು ಕೊಟ್ಬಿಡೋದು ಅಂತ. ಈಗ ಮೆಟೀರಿಯಲ್ ಅವ್ರು ಯಾರ ಹತ್ರನಾದ್ರು ತಗೋಬಹುದು. ಇವಾಗ ಸಬ್ಸಿಡಿ ನಾವು ಕೊಡ್ತೀವಿ, ದುಡ್ಡನ್ನ ಉಳಿದ ದುಡ್ಡನ್ನು ಅವ್ರು ಕೊಡ್ತಾರೆ 60% ಬಟ್ ಆದ್ರೆ ನಾವು ದುಡ್ಡನ್ನು ನಿಮಗೆ ಕೊಡ್ತೀವಿ ಅಂದ್ರೆ ನಿಮ್ಮ ಹೆಸರು ನಾವು ದುಡ್ಡು ಕೊಟ್ಬಿಡ್ತೀವಿ, ನೀವು ದುಡ್ಡು ಮೆಟೀರಿಯಲ್ ತಗೊಳ್ಳಲ್ಲ, ದುಡ್ಡು ತಗೋತೀರಿ. ಅವಾಗ ನಾವು ರೈತರ ಹತ್ರ ಮತ್ತೆ ಯಾಕೆ ತಗೊಂಡಿಲ್ಲ ಅಂತ ಕೇಳಕ್ಕಾಗಲ್ಲ. ಇವೆಲ್ಲ ನಡೆದು ಎಕ್ಸಾಮಿನೇಷನ್ ಆಗಿ ಇದಿದೆ. ನೋಡೋಣ, ತಾವ್ ಹೇಳಿದ್ದು ಒಳ್ಳೆ ಸಜೆಷನ್. ಕಾಲ ಬದಲಾಗಿದೆ. ರೈತರನ್ನ ಸಂಶಯ ಹೌದು, ರೈತರು ಸಂಶಯ ಪಡ್ತಿಲ್ಲ, ನನ್ನಂತ ನಿನ್ನಂತವ್ರು ಸಂಶಯ ಪಡ್ಬೇಕಾಗತ್ತೆ ಅಷ್ಟೇ.